ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರು ಯಾವುದು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ನನ್ನ ವ್ಲಾಗ್ ನೋಡೋರಿಗೆ. ಸೊ ಹಳೆಬೀಡಿಗೆ ಹೋಗ್ತಾ ಇದ್ದೀವಿ. ಹಳೆಬೀಡು ಟೆಂಪಲ್ನ ಇವತ್ತಿನ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ತೋರಿಸ್ತೀನಿ. ಎಲ್ಲರೂ ಕೂಡ ನೋಡಿ, ವಾಚ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ಲಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ನಮ್ಮೂರಿಗೆ. ಬಂದು ಜರ್ನಿ ಹೇಗಿರುತ್ತೆ ನಮ್ಮ ಜೊತೆ ನೀವು ಕೂಡ ಜರ್ನಿ ಮಾಡಿ. ಏನಿದು ಮನೆಗೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನೋಡಿ ನಮ್ಮ ಓನರ್ ಮಗನ ಮದುವೆ ಇದೆ. ಸೊ ಹಾಗಾಗಿ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಿನ್ನೆ ತಾನೇ ಮೆಹಂದಿ ಶಾಸ್ತ್ರ ಆಯಿತು. ಇವತ್ತು ನಾಳೆ ಮದುವೆ ಇದೆ, ನಾವು ಕೂಡ ಹೋಗಬೇಕು. ಸೊ ಊರಲ್ಲಿ ಹಬ್ಬ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಡೈರೆಕ್ಟ್ ಮದುವೆಗೆ ಹೋಗಬೇಕು. ಮನೆ ಫುಲ್ ಡೆಕೋರೇಷನ್ ಆಗಿದೆ, ತೋರಿಸ್ತೀನಿ ರೀ. ಮನೆಯೆಲ್ಲ ಫುಲ್ ಡೆಕೋರೇಷನ್ ಆಗಿತ್ತು. ನೈಟು ಹಳದಿ ಶಾಸ್ತ್ರ ಕೂಡ ಆಗಿತ್ತು. ನೈಟು ಮೆಹಂದಿ ಶಾಸ್ತ್ರ ಮಾಡೋಕ್ಕಾಗಲಿಲ್ಲ ಅಂತ ಮಾರ್ನಿಂಗ್ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಹಾಯ್, ಹೇಳು, ಎಲ್ಲಿ ಹೋಗ್ತಿದ್ದೀವಿ ಅಂತ? ಹಳೆಬೀಡು ಮುಗಿಸ್ಕೊಂಡು KBRಗೆ ಹೋಗೋದು. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇವಾಗ. ತುಂಬ ದೂರ ಏನಾಗಲ್ಲ, ನಮ್ಮ ಹಾಸನಿಂದ ಹಳೆಬೀಡಿಗೆ ಹೋಗೋದು. ಏನಿಲ್ಲ ಅಂದರೂ ಒಂದು 30 to 35 ಮಿನಿಟ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟೇ ಅನಿಸುತ್ತೆ ಮೇ ಬಿ. ನೋಡಿ, ಸ್ವಲ್ಪ ಘಾಟ್ ಸೆಕ್ಷನ್ ಇದೆ ಇಲ್ಲಿಂದ ಹೋಗಬೇಕಾದ್ರೆ. ತುಂಬ ಚೆನ್ನಾಗಿದೆ ನೇಚರ್ ಕೂಡ. ಆ ಕಡೆ ಈ ಕಡೆ ತುಂಬ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಘಾಟ್ ಸೆಕ್ಷನ್ ಸ್ವಲ್ಪ ಇದೆ. ಫೈನಲಿ ನಾವು ರೀಚ್ ಆದ್ವಿ ಹಳೆಬೀಡಿಗೆ. ನೋಡಿ, ಇದೆ ನಮ್ಮ ಹಳೆಬೀಡಿನ ಕೆರೆ. ಇದು ತುಂಬಿದರೆ ಒಂದು ಇದು ತುಂಬಿದಾಗ ಮಿನಿ ಸಮುದ್ರದ ಥರನೇ ಕಾಣಿಸುತ್ತೆ. ಇದು ಎಷ್ಟಿದೆ ಅಂದರೆ ಸುಮಾರು ಒಂದು 800 ಎಕರೆಗಳಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇದನ್ನು ತುಂಬಿದಾಗ ನೋಡಬೇಕು ನೀವು ಬಂದು ಒಂದು ಸಲ. ಇಲ್ಲಿ ಬೋಟಿಂಗ್ ಕೂಡ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಬೋಟಿಂಗ್ ಎಲ್ಲ. ನೋಡ್ತಾ ಇದ್ದೀರಾ ಅಲ್ವಾ ಹೆಂಗೆ ಕಾಣಿಸ್ತಾ ಇದೆ ಅಂತ. ಎಲ್ಲಿವರೆಗೂ ನೋಡಿದರೂ ಕೂಡ ಅದು ಸಮುದ್ರದ ಥರನೇ ಕಾಣಿಸ್ತಾ ಇದೆ. ಕೆರೆ ತುಂಬಿತ್ತು. ಇಲ್ಲಿ ಇವಾಗಷ್ಟೇ ಅಂದರೆ ನೀರು ಹೋಗ್ತಾ ಇತ್ತು. ಕೋಡಿ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಕೋಡಿ ಬಿದ್ದು ನೀರು ಹೋಗ್ತಾನೇ ಇರುತ್ತೆ ಯಾವಾಗಲೂ. ಸುಮಾರು ಒಂದು 6-7 ತಿಂಗಳ ಗಂಟ ಹೋಗ್ತಾನೆ ಇತ್ತು ನೀರು. ಇವಾಗ ನಿಂತಿದೆ ಅಷ್ಟೇ, ರೀಸೆಂಟಾಗಿ ನಿಂತಿರೋದು. ಅದಕ್ಕೆ ಇದನ್ನು ಮಿನಿ ಸಮುದ್ರ ಅಂತ ಹೇಳಿದ್ದು. 800 ಎಕರೆ ಅಂದರೆ ಏನು ಕಡಿಮೆ ಅಂತೂ ಅಲ್ಲವೇ ಅಲ್ಲ. ತುಂಬ ಚೆನ್ನಾಗಿದೆ ಕೆರೆಗಳು. ಹಳೆಬೀಡಿಗೆ ಎಂಟರ್ ಆದ ತಕ್ಷಣ ನಮಗೆ ಫಸ್ಟು ಸಿಗೋದೆ ನಮ್ಮ ಹಳೆಬೀಡು ಕೆರೆನೇ. ಹಳೆಬೀಡನ್ನ ಫಸ್ಟು ದ್ವಾರನಗರ ಅಂತ ಕೂಡ ಕರಿತಾಯಿದ್ರು. ಅದು ಯಾಕೆ ಕರಿತಾಯಿದ್ರು ಅಂತ ನಾನಿಲ್ಲೇ ಕಂಟಿನ್ಯೂ ಮಾಡಿಬಿಟ್ಟು ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಬೀಡು ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋವಷ್ಟು ಇತಿಹಾಸನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೆ ಎಂಟ್ರೆನ್ಸು. ಬೋಟಿಂಗ್ ಇದೆ ಅಂತ ಹೇಳಿದ್ನಲ್ಲ, ಬೋಟಿಂಗಿಗೆ ಇಲ್ಲೇ ಹೋಗಬೇಕು. ಇಲ್ಲೇ ಬೋಟಿಂಗಿಗೆ ಹೋಗೋ ದಾರಿ ಇರೋದು. ಬೋಟಿಂಗ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳೆಬೀಡಿಗೆ ಬಂದವರು ಬೋಟಿಂಗ್ ಮಿಸ್ ಮಾಡ್ಕೋಬೇಡಿ. ಹಾಗೆ ದೇವಸ್ಥಾನ ಕೂಡ ನೋಡೋದು ಮಿಸ್ ಮಾಡಬೇಡಿ. ಇದು ನಮ್ಮ ಹಳೆಬೀಡು ಸರ್ಕಲ್ಲು. ಫಸ್ಟು ಸರ್ಕಲ್ ಆಪೋಸಿಟ್ ಇಲ್ಲಿ ಗೇಟ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಎಂಟ್ರೆನ್ಸ್ ಇತ್ತು. ನಾವು ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ ಅಲ್ಲೇ ಎಂಟ್ರೆನ್ಸ್ ಇತ್ತು. ಇದು ನಮ್ಮ ಹಳೆಬೀಡು ಬಸ್ ಸ್ಟ್ಯಾಂಡು. ಇವಾಗ ಎಂಟ್ರೆನ್ಸ್ನ ಬ್ಯಾಕ್ ಸೈಡ್ ಮಾಡಿದ್ದಾರೆ. ಅದು ಯಾಕೆ ಬ್ಯಾಕ್ ಸೈಡಿಗೆ ಶಿಫ್ಟ್ ಮಾಡಿದರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಂಟ್ರೆನ್ಸ್ ಇದ್ದಾಗಲೇ ಚೆನ್ನಾಗಿತ್ತು. ಇಲ್ಲಿ ಬಸ್ ಇಳಿದ ತಕ್ಷಣ ದೇವಸ್ಥಾನ ನಿಯರ್ ಆಗೋದು. ಸೊ ಹಂಗಾಗಿ ಎಂಟ್ರೆನ್ಸಲ್ಲಿದ್ದೇ ಚೆನ್ನಾಗಿರೋದು. ಇವಾಗ ಬ್ಯಾಕ್ ಸೈಡ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಟೂರಿಸ್ಟ್ ವೆಹಿಕಲ್ಸ್ ಇವೆಲ್ಲ ಇದೇ ಬ್ಯಾಕ್ ಸೈಡು. ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಸ್ಟ್ಯಾಂಡಿಗೆ ವಾಕಬಲ್ಲೇ, ಏನು ವೆಹಿಕಲ್ ಬೇಕೇ ಬೇಕು ಅಂತೇನಿಲ್ಲ. ಸ್ಟ್ಯಾಂಡಲ್ಲಿ ಬಸ್ ಇಳಿದ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ವಾಕ್ ಮಾಡ್ಕೊಂಡೋದ್ರೆ, ಅಂದರೆ ದೇವಸ್ಥಾನದ ಹಿಂಬದಿಗೆ ನಡ್ಕೊಂಡೋದ್ರೆ ಅಲ್ಲಿ ಇವಾಗ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಎಂಟ್ರೆನ್ಸ್ ಚೇಂಜ್ ಮಾಡಿದರು ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾವು ಕೂಡ ಕಾರ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬಿಸಿಲೇ ಇತ್ತು ನಾವು ಹೋದಾಗ. ನೋಡಿ, ನನ್ನ ಮಗಳು ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದಾಳೆ. ಸ್ವಲ್ಪ ಬಿಸಿಲಿತ್ತು. ಇದೇ ಎಂಟ್ರೆನ್ಸ್, ಬ್ಯಾಕ್ ಸೈಡ್ ಎಂಟ್ರೆನ್ಸ್. ಇಲ್ಲೊಂದು ಕುದುರೆನ ನಿಲ್ಲಿಸ್ಕೊಂಡಿದ್ರು. ಯಾರು ಬೇಕಾದರೂ ಸವಾರಿ ಮಾಡ್ಬೋದು, ದುಡ್ಡು ಕೊಟ್ಟವ್ರು ಮಾತ್ರ.
ಎಂಟ್ರೆನ್ಸ್ ಬಂತು. ನಮ್ಮ ಹಳೆಬೀಡು ನಮ್ಮ ಹೆಮ್ಮೆ ಅನ್ನೋ ಥರ ಇಲ್ಲಿಗೆ ಬಂದಾಗ ಏನೋ ಒಂಥರ ಖುಷಿಯಾಗುತ್ತೆ. ಆ ಖುಷಿನ ಹೇಳ್ಕೊಳಕ್ಕಾಗಲ್ಲ. ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಸುಮಾರು ಸಲ ಇಲ್ಲಿ ಬಂದಿದ್ದೀವಿ. ಈ ರೂಟಲ್ಲಿ ಎಷ್ಟು ಸಲ ಓಡಾಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಸಲ ಓಡಾಡಿದ್ವಿ. ಬಟ್ ಟೆಂಪಲಿಗೆ ಬರಬೇಕು ಅನ್ನೋ ಥಾಟೇ ಬರ್ತಾ ಇರಲಿಲ್ಲ ನಮಗೆ. ಯಾವಾಗ ಬಂದರೂ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ವಿ. ಇದು ದೇವಸ್ಥಾನದ ಬಗ್ಗೆ ಬರೆದಿದ್ದಾರೆ ಅಷ್ಟೇ, ಇಲ್ಲಿ ಅಂಥದ್ದೇನಿಲ್ಲ. ದೇವಸ್ಥಾನ ಎಷ್ಟರಲ್ಲಿ ಕಟ್ಟಿಸಿದ್ರು ಏನಾಯಿತು ಅದ್ರ ಬಗ್ಗೆ ಬರೆದಿದ್ದಾರೆ. ಆಮೇಲೆ ನಾವು ಎಂಟರ್ ಆದ್ವಿ ಟೆಂಪಲ್ಗೆ. ಇದು ಹಳೆಬೀಡು ದೇವಸ್ಥಾನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸ್ಥಾನ ಪಡ್ಕೊಂಡಿದೆ ಅಲ್ಲಿ, ಅದನ್ನು ಅಲ್ಲಿ ಬರೆದಾಕಿದ್ದಾರೆ ಅಷ್ಟೇ. ಹಳೆಬೀಡು ದೇವಸ್ಥಾನದ ಸುತ್ತಮುತ್ತ ತುಂಬ ಒಳ್ಳೆ ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪನೂ ಗಲೀಜಾಗ್ಲಿಕ್ಕೆ ಬಿಡಲ್ಲ ಅಲ್ಲಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಹೈಜಿನಿಕ್ ಆಗಿದೆ ಅಂತ. ಫ್ರಂಟ್ ಸೈಡಲ್ಲೂ ಅಷ್ಟೇ, ಬ್ಯಾಕ್ ಸೈಡಲ್ಲೂ ಅಷ್ಟೇ ಇಷ್ಟೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೊಡ್ಡವ್ರು ಹೇಳ್ತಾರೆ ಅಲ್ವಾ, ಹಳೆಬೀಡು ದೇವಸ್ಥಾನನ ಹೊರಗಡೆ ನೋಡಬೇಕಂತೆ, ಹಾಗೆ ಬೇಲೂರು ದೇವಸ್ಥಾನನ ಒಳಗಡೆ ನೋಡಬೇಕಂತೆ. ಎಷ್ಟು ಅರ್ಥಗರ್ಭಿತವಾದ ಮಾತು ಅಂದರೆ ನೀವು ಟೆಂಪಲ್ ನೋಡಿದರೆ ಗೊತ್ತಾಗುತ್ತೆ ಯಾಕೆ ಹಾಗೆ ಹೇಳಿದ್ದಾರೆ ಅಂತ. ಹೌದು, ಆ ಮಾತು ಅಷ್ಟೇ ನಿಜ. ಹಳೆಬೀಡು ದೇವಸ್ಥಾನ ಹೊರಗಡೆಯಿಂದ ಚೆನ್ನಾಗಿದೆ, ಹಾಗೆ ಬೇಲೂರು ದೇವಸ್ಥಾನ ಒಳಗಡೆಯಿಂದ ನೋಡ್ಲಿಕ್ಕೆ ಚೆನ್ನಾಗಿದೆ. ಬಿಸಿಲಿದ್ದಾಗಂತೂ ಕಾಲು ಇಡಲಿಕ್ಕೆ ಅಲ್ಲಿ ಆಗ್ತಾಯಿರಲಿಲ್ಲ, ಅಷ್ಟು ಸುಡೋದು ಕಾಲು. ನನ್ನ ಮಗಳಂತೂ ಹೋಗ್ತಾ ಇದ್ಲು, ಅಷ್ಟು ಕಾಲು ಸುಡ್ತಾಯಿತ್ತು. ಇದು ಹೊಯ್ಸಳರ ದೇವಾಲಯ. ಹೊಯ್ಸಳರು ಸುಮಾರು 92 ದೇವಾಲಯಗಳನ್ನು ಕರ್ನಾಟಕದಲ್ಲಿ ಕಟ್ಟಿಸಿದ್ದಾರೆ. ಅದರಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳು ಫೇಮಸ್ ಆಗಿರೋದು. ಅದರಲ್ಲಿ ವಿಷ್ಣುವರ್ಧನ ಪ್ರಸಿದ್ಧವಾದ ರಾಜ ಅಂತ ಹೇಳ್ಬೋದು. ಇವರು ಬೇಲೂರು ದೇವಸ್ಥಾನ ಕಟ್ಟಿಸ್ತಾನೆ. ಅವನ ಮಂತ್ರಿ ಕೇತುಮಲ್ಲ ಅಂತ ಇರ್ತಾರೆ, ಅವರು ಈ ಹಳೆಬೀಡು ದೇವಸ್ಥಾನನ ಕಟ್ಟಿಸ್ತಾರೆ. ಎಲ್ಲರೂ ವಿಷ್ಣುವರ್ಧನನೇ ಕಟ್ಟಿಸ್ತಾ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ವಿಷ್ಣುವರ್ಧನನ ಮಂತ್ರಿ ಕೇತುಮಲ್ಲ ಅನ್ನೋರು ಈ ಹಳೆಬೀಡು ದೇವಸ್ಥಾನನ ಕಟ್ಟಿಸಿರೋದು. ಇವನು ಮಹಾನ್ ಶಿವಭಕ್ತ ಆಗಿರ್ತಾನೆ. ಸೊ ರಾಜಾರಾಣಿಯ ನೆನಪಿಗಾಗಿ ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾನೆ. ಇಲ್ಲಿ 2 ಶಿವಲಿಂಗ ಇದೆ, ಒಂದು ರಾಣಿ ಹೆಸರು, ಇನ್ನೊಂದು ರಾಜನ ಹೆಸರು. ಇದನ್ನು ಜೋಡಿ ದೇವಸ್ಥಾನ ಅಂತ ಕರೀತಾರೆ, ಜೋಡಿ ಟೆಂಪಲ್ ಅಂತ ಕರೀತಾರೆ, ಅಥವಾ ದ್ವಿಕೂಟ ಅಂತ ಕರೀತಾರೆ. ಯಾಕೆ ಅಂದರೆ ಇಲ್ಲಿ 2 ಗರ್ಭಗುಡಿ ಇರೋದ್ರಿಂದ ದ್ವಿಕೂಟ ದೇವಸ್ಥಾನ ಅಂತ ಕರೀತಾರೆ. ಬೇಲೂರು ದೇವಸ್ಥಾನನ ಏಕಕೂಟ ದೇವಸ್ಥಾನ ಅಂತ ಕರೀತಾರೆ. ಹಾಗೆ ಸೋಮನಾಥಪುರ ಅಂತ ಹೇಳಿದ್ನಲ್ಲ, ಆ ಸೋಮನಾಥಪುರ ದೇವಸ್ಥಾನನ ತ್ರಿಕೂಟ ದೇವಸ್ಥಾನ ಅಂತ ಕರೀತಾರೆ. ಈ ದೇವಾಲಯದ ನಿರ್ಮಾಣವನ್ನು 1121ರಲ್ಲಿ ಪ್ರಾರಂಭ ಮಾಡ್ತಾರೆ. ಆವಾಗ ಪ್ರಾರಂಭ ಮಾಡಿ ಆದಮೇಲೆ 190 ವರ್ಷಗಳ ಕಾಲ ಈ ದೇವಸ್ಥಾನ ಕೊಟ್ಟೋ ಕೆಲಸ ಮಾಡ್ತಾರೆ. ಆದರೆ ಈ ಕೆಲಸ ಪೂರ್ಣಗೊಂಡಿರಲ್ಲ. ನೀವು ಟೆಂಪಲ್ನ ಡೈರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಲ್ಲಿ ಸಿಮೆಂಟ್ ಯೂಸ್ ಮಾಡಿ ಫಿನಿಶಿಂಗ್ ಕೊಟ್ಟಿರೋದನ್ನು. ಯಾಕೆ ಸಿಮೆಂಟ್ ಯೂಸ್ ಮಾಡಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ದೇವಸ್ಥಾನ ಯಾಕೆ ಪೂರ್ಣಗೊಂಡಿಲ್ಲ ಅಂದರೆ ಒಂದು ಕಾರಣ ಇದೆ. ಅದಕ್ಕೆ ಬನ್ನಿ, ಆ ಕಾರಣ ಏನು ಅಂತ ಹೇಳ್ತೀನಿ. ದೇವಸ್ಥಾನದ ಕಾರ್ಯ ನಡೀತಿರ್ಬೇಕಾದ್ರೇ ಮಲ್ಲಿಕಾಫರ್ ದಾಳಿ ಮಾಡ್ತಾನೆ. ಮಲ್ಲಿಕಾಫರ್ ಯಾರು ಅಂದರೆ ಇವನು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಆಗಿರ್ತಾನೆ. ಇವನು 1310ರಲ್ಲಿ ಮತ್ತು 1320ರಲ್ಲಿ 2 ಬಾರಿ ಇವನು ದಾಳಿ ಮಾಡ್ತಾನೆ. ಇವನು ದಾಳಿ ಮಾಡಿದಾಗ ದೇವಸ್ಥಾನ ಮತ್ತು ಅರಮನೆ ಎರಡನ್ನೂ ಕೂಡ ಹೊಡೆದಾಕ್ತಾನೆ. ಅದ್ರ ಜೊತೆಗೆ ಊರನ್ನು ಕೂಡ ಹಾಳು ಮಾಡ್ತಾನೆ. ಸೊ ಅವನು ಹಾಳು ಮಾಡಿದ ಕಾರಣಕ್ಕೋಸ್ಕರನೇ ನಮ್ಮ ಹಳೆಬೀಡಿಗೆ ಹಾಳಾದ ಬೀಡು ಅಂತ ಕರಿತಾಯಿದ್ರು. ಅದು ಹಾಳಾದ ಬೀಡು ಹೋಗಿ ಹಳೆಬೀಡು ಅಂತ ನೇಮ್ ಬಂದಿದೆ ಅಷ್ಟೇ. ಹಿಂದೆ ಇದಕ್ಕೆ ದ್ವಾರ ಸಮುದ್ರ ಅಥವಾ ದ್ವಾರಕ ನಗರ ಅಂತ ಕೂಡ ಕರಿತಾಯಿದ್ರು. ಇದು ಹೊಯ್ಸಳರ ರಾಜಧಾನಿ ಕೂಡ ಆಗಿತ್ತು. ಇಲ್ಲಿ ಈ ರೀತಿ ಮಂಟಪ ದೇವಸ್ಥಾನದ ಸುತ್ತಲೂ ತುಂಬ ಇದೆ. ಇಲ್ಲಿ ಯಾವ ಮಂಟಪದಲ್ಲಿ ಕೂಡ ವಿಗ್ರಹ ಇಲ್ಲ. ಯಾಕೆ ಅಂದರೆ ಈ ಮಲ್ಲಿಕಾಫರ್ ದಾಳಿ ಮಾಡ್ತಾನೆ ಅಲ್ವಾ, ಎಲ್ಲ ವಿಗ್ರಹಗಳನ್ನು ಕೂಡ ಅವನ ಜೊತೆನೇ ತೊಗೊಂಡು ಹೋಗ್ತಾನೆ. ಇಲ್ಲಿ ನೇಮ್ ಬರೆದಿದ್ದಾರಲ್ವ, ಇದೆಲ್ಲ ದಾನಿಗಳ ಹೆಸರು. ಹಳೆಬೀಡು ದೇವಸ್ಥಾನ ಕಟ್ಟಲಿಕ್ಕೆ ದಾನ ಅಂತ ಕೊಡ್ತಾರೆ ಅಲ್ವಾ, ಸೊ ಆ ದಾನಿಗಳ ಹೆಸರನ್ನ ಇಲ್ಲಿ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ನೋಡಿ. ಇವತ್ತು ಕೂಡ ಆ ದಾನಿಗಳ ಹೆಸರು ಹೇಗಿದೆ ಅಂತ. ನಾವು ಹೇಳಲ್ವ, ನಾವು ಕೊಟ್ಟು ದುಡ್ಡು ಉಳಿಯಲ್ಲ, ಹೆಸರು ಮಾತ್ರ ಉಳಿಯುತ್ತೆ ಅಂತ. ಹಾಗೆ ದೇವಸ್ಥಾನದಲ್ಲಿರೋ ಮಂಟಪಗಳಲ್ಲಿ ಯಾಕೆ ವಿಗ್ರಹಗಳಿಲ್ಲ ಅಂದರೆ ಮಲ್ಲಿಕಾಫರ್ ದಾಳಿ ಮಾಡ್ತಾನೆ ಅಲ್ವಾ, ಆವಾಗ ಆ ವಿಗ್ರಹಗಳನ್ನ ಅವನ ಜೊತೆನೇ ತೊಗೊಂಡೋಗ್ತಾನೆ. ಯಾಕೆ ಅಂದರೆ ಆಗಿನ ಕಾಲದ ರಾಜರು ವಿಗ್ರಹದ ಕೆಳಗಡೆ ಸಂಪತ್ತನ್ನು ಎಲ್ಲ ಬಚ್ಚಿಡ್ತಿದ್ರಂತೆ. ಸೊ ಹಾಗಾಗಿ ವಿಗ್ರಹಗಳನ್ನೆಲ್ಲ ತೆಗೆದ್ರೆ ಅವನಿಗೆ ಆ ಸಂಪತ್ತು ಸಿಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಎಲ್ಲ ಮಂಟಪದಲ್ಲಿರೋ ವಿಗ್ರಹಗಳನ್ನು ಅವನು ತೆಕ್ಕೊಂಡೋಗಿದ್ದ, ಅದರಲ್ಲಿರೋ ಸಂಪತ್ತನ್ನು ಕೂಡ ಲೂಟಿ ಮಾಡಿ ಹೋಗಿದ್ದ ಅನ್ನೋ ಕತೆ ಇದೆ. ಆದರೆ ನಮ್ಮ ಸರ್ಕಾರ ಈ ಹಳೆಬೀಡು ದೇವಸ್ಥಾನನ ವಹಿಸ್ಕೊಂಡಾದಮೇಲೆ ಆ ಖಾಲಿ ಇರೋ ಮಂಟಪಗಳಿಗೆಲ್ಲ
ತಾತ್ಕಾಲಿಕವಾಗಿ ಒಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ. ಕೆಲವೊಂದು ಮಂಟಪಗಳಿಗೆ ಮಾತ್ರ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇನ್ನೂ ಸುಮಾರು ಮಂಟಪಗಳಲ್ಲಿ ವಿಗ್ರಹಗಳೇ ಇಲ್ಲ. ಈ ಹಳೇಬೀಡು ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಬ, ಇದನ್ನು ಮತ್ತೆ ನಾವು ಬಿಡಿಸಿ ಮತ್ತೆ ಹಾಗೆ ಜೋಡಿಸ್ಬೋದಂತೆ. ಈ ಕಂಬ ಒಂದನ್ನೇ ಅಲ್ಲ, ಇಡೀ ದೇವಸ್ಥಾನನೇ ಬಿಚ್ಚಿ ಮತ್ತೆ ಜೋಡಿಸ್ಬೋದಂತೆ. ಈ ಹಳೇಬೀಡು ದೇವಸ್ಥಾನದ ತುಂಬ ದೊಡ್ಡ ವಿಶೇಷತೆ ಅಂತಲೇ ಹೇಳ್ಬೋದು. ಇವಾಗಿನ ಕಾಲದಲ್ಲಿ ಯಾರು ಕಟ್ತಾರೆ ಹೇಳಿ ಈ ರೀತಿ? ಇಷ್ಟೊಂದು ದೊಡ್ಡ ದೇವಸ್ಥಾನನ ಬಿಚ್ಚಿ ಜೋಡಿಸ್ಬೋದು ಅಂದರೆ ನಂಬ್ತೀರಾ ನೀವು? ಹೌದು, ನಂಬಲೇಬೇಕು. ಇದಿಷ್ಟು ದೇವಸ್ಥಾನದ ಇಂಟೀರಿಯರ್ ಬಗ್ಗೆ. ಆದರೆ ಇನ್ನು ಔಟ್ಡೋರಲ್ಲಿ ನಮಗೆ ತಿಳ್ಕೊಬೇಕಾಗಿರೋ ವಿಷಯಗಳು ತುಂಬಾ ಇದೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ. ನನಗೆ ಗೊತ್ತಿರೋವಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ತಿಳ್ಕೊತಾ ಹೋಗಿ ನೀವು ಕೂಡ. ನೋಡಿ, ದೇವಸ್ಥಾನ ಹೊರಗಡೆಯಿಂದ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಪಾರ್ಕ್ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಿಸಿಲಿದ್ದಿದ್ದರಿಂದ ಕಲ್ಲ ಮೇಲೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲೆಲ್ಲಿ ಮ್ಯಾಟ್ ಹಾಕಿದ್ದಾರೆ ಅಲ್ಲಲ್ಲಿ ನಿಂತ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನಾನು ಮೊದಲೇ ಹೇಳಿದೆ ಅಲ್ವಾ, ಈ ದೇವಸ್ಥಾನದಲ್ಲಿರೋ ಮಂಟಪಗಳಲ್ಲಿ ವಿಗ್ರಹಗಳಿಲ್ಲ ಅಂತ. ನೋಡಿ, ಇಲ್ಲಿ ಫ್ರಂಟ್ ಸೈಡೇ ನೋಡ್ಬೋದು. ಫ್ರಂಟ್ ಸೈಡು 2 ಮಂಟಪಗಳಿದ್ದಾವೆ ಮತ್ತು ಅಲ್ಲಿ ದೂರದಲ್ಲಿ ಒಂದು ಮಂಟಪ ಕಾಣಿಸ್ತಾ ಇದೆ. ಈ ಯಾವ ಮಂಟಪಗಳಲ್ಲೂ ಸಹ ವಿಗ್ರಹ ಇಲ್ಲ. ಯಾಕೆ ವಿಗ್ರಹಗಳಿಲ್ಲ ಅನ್ನೋದಕ್ಕೆ ಈಗಾಗಲೇ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಅದಕ್ಕೆ ಉತ್ತರನ. ನೋಡಿ, ಖಾಲಿ ಮಂಟಪನ ತೋರಿಸ್ತೀನಿ. ನೋಡಿ, ಈ ಮಂಟಪದಲ್ಲೂ ಕೂಡ ವಿಗ್ರಹ ಇಲ್ಲ. ಈ ದೇವಸ್ಥಾನದ ಸುತ್ತಲೂ 11 ಸಾಲುಗಳ ಸೈನಿಕ ತಂಡದ ಚಿತ್ರಗಳನ್ನು ಬಿಡಿಸಲಾಗಿದೆ. ಮೊದಲು ಆನೆ ಚಿತ್ರ ಬಿಡಿಸಿದ್ದಾರೆ. 2ನೇ ಸಾಲಲ್ಲಿ ಸಿಂಹಗಳ ಚಿತ್ರ ಇದೆ. ಹಾಗೆ 3ನೇ ಸಾಲಲ್ಲಿ ಹೂಬಳ್ಳಿ, 4th ಕುದುರೆ. ಬಳಪದ ಕಲ್ಲುಗಳ ಸಹಾಯದಿಂದ ಈ ದೇವಸ್ಥಾನನ ಕಟ್ಟಿದ್ದಾರೆ. ಕ್ಷೀರಸಾಗರದ ಸಾಲು ನೆಕ್ಸ್ಟ್ ಬರುತ್ತೆ. ಆಮೇಲೆ ಮಕರ ಪ್ರಾಣಿ ಇದೆ. 7 ಪ್ರಾಣಿಗಳನ್ನ ಜೋಡಿಸಿ ಒಂದು ಪ್ರಾಣಿ ಮಾಡಿರೋದು, ಅದನ್ನೇ ಮಕರ ಪ್ರಾಣಿ ಅಂತ ಕರೀತಾರೆ. ಆಮೇಲೆ ಸಂಗೀತಗಾರರು ಮತ್ತು ನೃತ್ಯಗಾರರದು ಒಂದು ಸಾಲಾದರೆ, ಹಂಸ ಮತ್ತು ವಾದ್ಯಗೋಷ್ಠಿಗಳದ್ದು ಇನ್ನೊಂದು ಸಾಲಿದೆ. ಲಾಸ್ಟಲ್ಲಿ ಕಾಮ ಮತ್ತು ಮೋಕ್ಷ ಅಂತ ಬರುತ್ತೆ, ಅವೆರಡದು ಒಂದು ಸಾಲು ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನದ ಸ್ವಲ್ಪ ಮೇಲೆ ನೋಡಿದರೆ ಕಾಣಿಸ್ಬೋದು, ಅದು ಏರ್ ಔಟ್ ಆಗೋಕ್ಕೆ ಬಿಟ್ಟಿರೋ ಜಾಗ. ಗಾಳಿ ಆಡಲಿ ದೇವಸ್ಥಾನದೊಳಗೆ ಅಂತ ಆ ಜಾಗ ಬಿಟ್ಟಿದ್ದಾರೆ ಅಷ್ಟೇ. ಈ ದೇವಸ್ಥಾನದ ಒಳಗಡೆ 108 ಕಂಬಗಳಿವೆ. ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾನೀಗಾಗಲೇ ಹೇಳಿರೋ ಥರ ಈ ಟೆಂಪಲ್ನ ಹಾಗೆ ಬಿಚ್ಚಿ ಅದೇ ರೀತಿ ಜೋಡಿಸ್ಬೋದು. ಈ ದೇವಸ್ಥಾನಕ್ಕೆ 4 ಕಡೆಗಳಿಂದ ಕೂಡ ನಾವು ಎಂಟ್ರಿ ಆಗ್ಬೋದು. ಈ ದೇವಸ್ಥಾನದಲ್ಲಿರುವ ಮೂರ್ತಿಗಳಲ್ಲಿ 242 ಕೇಶವಿನ್ಯಾಸ ಇದೆ. ಅಂದರೆ ಏರ್ ಸ್ಟೈಲು, ಮೂರ್ತಿಗಳಿಗೆ ಏರ್ ಸ್ಟೈಲ್ ಮಾಡಿದ್ದಾರಲ್ಲ ಅದೆಲ್ಲ ಟೋಟಲ್ 242 ಇದೆ. ಆಮೇಲೆ ಒಟ್ಟು ಚಿಕ್ಕ ವಿಗ್ರಹ ಮತ್ತು ದೊಡ್ಡ ವಿಗ್ರಹಗಳು ಸೇರಿ ಈ ದೇವಸ್ಥಾನದ ಒಳಗೆ ಮತ್ತು ಹೊರಗಡೆ 20,000 ವಿಗ್ರಹಗಳಿದ್ದಾವೆ ಅಂತ ಹೇಳ್ಬೋದು. ಒಂದೊಂದು ವಿಗ್ರಹನೂ ಒಂದೊಂದು ಕತೆ ಹೇಳುತ್ತೆ. ಇಲ್ಲಿ ಒಂದೊಂದು ಕಲ್ಲಿಗೂ ಒಂದೊಂದು ಪುರಾಣ ಇದೆ. ಈ ದೇವಸ್ಥಾನವನ್ನು ನಕ್ಷತ್ರಾಕಾರದಲ್ಲಿ ನಿರ್ಮಿಸಿದ್ದಾರೆ. ಅಂದರೆ ದೂರದಿಂದ ನಿಂತ್ಕೊಂಡು ನೋಡ್ಬೋದು. ಈ ದೇವಸ್ಥಾನ ಸ್ಟಾರ್ ಶೇಪಲ್ಲಿದೆ. ಆಮೇಲೆ ಈ ದೇವಸ್ಥಾನದ ಮೇಲೆ ಗೋಪುರ ಇಲ್ಲ. ನೀವು ಒಬ್ಸರ್ವ್ ಮಾಡಿರ್ಬೋದು, ಯಾರೆಲ್ಲ ಹಳೇಬೀಡು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ, ಇದೊಂದು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದೀರಾ. ಎಲ್ಲ ದೇವಸ್ಥಾನಗಳಿಗೂ ಗೋಪುರ ಇರುತ್ತೆ. ಇಷ್ಟು ಫೇಮಸ್ ಟೆಂಪಲ್ಗೆ ಗೋಪುರ ಇಲ್ಲ ಅಂದರೆ ನೋಡಿ, ಕಾಣಿಸ್ತಾ ಇದೆಯಾ? ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ. ಹಾಗೆ ಸ್ಟಾರ್ ಶೇಪಲ್ಲಿರೋದು ಕಾಣಿಸ್ತಾ ಇದೆ ನಿಮಗೆ. ಯಾಕೆ ಗೋಪುರ ಇಲ್ಲ? ಯಾರಾದರೂ ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಯಾಕೆ ಅಷ್ಟೊಂದು ಎಲ್ಲ ದೇವಸ್ಥಾನಗಳಿಗೂ ಗೋಪುರ ಇದೆ, ನಮ್ಮ ಹಳೇಬೀಡು ಟೆಂಪಲ್ ಇಷ್ಟು ಫೇಮಸ್ಸು, ಆದರೂ ಗೋಪುರ ಯಾಕಿಲ್ಲ? ಕೆಲವರು ಯೋಚನೆ ಮಾಡಿರ್ತೀರ, ಕೆಲವರು ಯೋಚನೆ ಮಾಡಿರಲ್ಲ. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ, ಕೇಳ್ಕೊಳ್ಳಿ ಯಾಕೆ ಗೋಪುರ ಇಲ್ಲ ಅಂತ. ಯಾಕೆ ಅಂದರೆ, ನಾನು ಮೊದಲೇ ಹೇಳ್ದಂಗೆ ದೇವಸ್ಥಾನ ಕಂಪ್ಲೀಟ್ ಆಗಲಿಕ್ಕಿಂತ ಮುಂಚೆನೇ ದಾಳಿ ಆಗುತ್ತೆ ದೇವಸ್ಥಾನದ ಮೇಲೆ. ಸೊ ಹಾಗಾಗಿ ಗೋಪುರ ನಿರ್ಮಾಣ ಕಾರ್ಯ ಅಲ್ಲೇ ನಿಂತೋಗುತ್ತೆ. ಒಳಗಡೆ ಇರೋ ಅಂದರೆ ಇನ್ಕಂಪ್ಲೀಟ್ ಆಗಿರೋ ವರ್ಕ್ನೆಲ್ಲ ಸ್ವಲ್ಪ ಸಿಮೆಂಟ್ ಯೂಸ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಗೋಪುರದ ಕೆಲಸ ಇಲ್ಲ, ಅದು ಆ ರೀತಿ ಮಾಡಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಗೋಪುರದ ಕೆಲಸ ಮಾಡಿಲ್ಲ ಅಷ್ಟೇ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ 2 ಗರ್ಭಗುಡಿ ಇದೆ. ಆ 2 ಗರ್ಭಗುಡಿ ಮುಂದೆನೂ ಕೂಡ ಒಂದು ಸ್ಟೇಜ್ ರೀತಿ ಮಾಡಿದ್ದಾರೆ. ಅಲ್ಲಿ ಶಾಂತಲೆ ನೃತ್ಯ ಮಾಡ್ತಿದ್ರು, ನೃತ್ಯದ ಮೂಲಕ ದೇವರಿಗೆ ತನ್ನ ಭಕ್ತಿನ ಸಲ್ಲಿಸ್ತಾ ಇದ್ರು ಅನ್ನೋ ಕತೆ ಕೂಡ ಇದೆ. ಹಾಗೆ ಶಿವಂಗೆ ಆಪೋಸಿಟ್ಟಾಗಿ 2 ನಂದಿಗಳು ಕೂಡ ಇದೆ. ಇವಾಗ ಮೊದಲೇ ನೋಡಿದ್ರಿ ಅಲ್ವಾ, ಆ 2 ನಂದಿಗಳು ಶಿವನ ವಿಗ್ರಹಕ್ಕೆ ಆಪೋಸಿಟ್ಟಾಗಿ ಇರೋದು.
ಇಷ್ಟು ನಮ್ಮ ಹಳೆಬೀಡು ದೇವಸ್ಥಾನದ ಬಗ್ಗೆ. ಇನ್ನೂ ಕತೆ ತುಂಬಾ ಇದೆ, ಹೇಳಬೇಕು ಅಂದರೆ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ. ನನಗೆಷ್ಟು ಗೊತ್ತು ಅಷ್ಟು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆವಾಗಿನ ಕತ್ತಿಗಳು ಎಷ್ಟು ಶಾರ್ಪ್ ಇದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಕಲ್ಲುಗಳನ್ನೆಲ್ಲ ಕಟ್ ಮಾಡಿರೋದು ನೋಡಿದರೆ ಹಾಗೆ ಅನಿಸುತ್ತೆ. ಎಷ್ಟೋ ಕುದುರೆಗಳ ಮೇಲೆ ಕೂತಿರೋ ಸೈನಿಕರಿಗೆ ತಲೆನೇ ಇರಲ್ಲ, ಎಷ್ಟೋ ಮೂರ್ತಿಗಳಿಗೆ ಕೈ ಇಲ್ಲ, ಎಷ್ಟೋ ಮೂರ್ತಿಗಳಿಗೆ ಕಾಲು ಕೂಡ ಇಲ್ಲ. ನೋಡಿ, ಅದನ್ನೇ ಮುಟ್ಟಿ ತೋರಿಸ್ತಾ ಇದ್ದೀನಿ. ಆಗಿನ ಕತ್ತಿಗಳು ಅಷ್ಟು ಶಾರ್ಪ್ ಇದ್ವಾ, ಕಲ್ಲು ಕಟ್ ಮಾಡೋಷ್ಟು ಶಾರ್ಪ್ ಇದ್ವಾ ಅಂತ ಅನಿಸುತ್ತೆ ನನಗೆ ನೋಡಿದರೆ. ಇದು ಸ್ಟಾರ್ ಶೇಪ್ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಲ್ಲಿ ಚೌಕ ಬಂದಿದೆ ನೋಡಿ. ಯಾಕೆ ಈ ರೀತಿ ಸ್ಟಾರ್ ಶೇಪ್ ಮಾಡಿದ್ದಾರೆ ಅಂದರೆ, ಈ ರೀತಿ ಮಾಡೋದ್ರಿಂದ ಜಾಸ್ತಿ ವಿಗ್ರಹಗಳನ್ನ ಕೂರಿಸ್ಬೋದು ಅನ್ನೋ ಇಂಟೆನ್ಷನಿಂದ ಈ ರೀತಿ ಸ್ಟಾರ್ ಶೇಪ್ ಮಾಡಿದ್ದಾರೆ. ಅಂತೂ ದೇವಸ್ಥಾನ ಎಲ್ಲ ನೋಡಿದ್ದಾಯಿತು. ಈ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆದಮೇಲೆ ನಾವು ಕೂಡ ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನದ ಬಗ್ಗೆ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದೇ ಆದರೆ, ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಕಟ್ಟಿಸಿರೋ ದೇವಸ್ಥಾನ ಇದು. 900 ವರ್ಷಗಳ ಇತಿಹಾಸ ಕೂಡ ಇದೆ. ಈ ದೇವಸ್ಥಾನ ಕಟ್ಟಲಿಕ್ಕೆ ಸುಮಾರು 40 ವರ್ಷ ತಗೊಂಡಿದ್ದಾರೆ. ಈ ದೇವಸ್ಥಾನದಲ್ಲಿ ಮೂರ್ತಿ ಕೆತ್ತನೆ ಮಾಡಿದ್ರಲ್ಲ, ಮೂರ್ತಿ ಕೆತ್ತನೆ ಮಾಡಲಿಕ್ಕೆ ಬಳಪದ ಕಲ್ಲು ಯೂಸ್ ಮಾಡಿದ್ದಾರೆ. ಬಳಪದ ಕಲ್ಲು ಯಾಕೆ ಅಂದರೆ, ಬಳಪದ ಕಲ್ಲು ಭೂಮಿಯಿಂದ ತೆಗೆದಾಗ ತುಂಬ ಸಾಫ್ಟ್ ಇರುತ್ತೆ. ಸೊ ಹಾಗಾಗಿ ಬಳಪದ ಕಲ್ಲು ಯೂಸ್ ಮಾಡಿದ್ದಾರೆ. ನೋಡಿ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಅಂತ ಔಟ್ಡೋರ್ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಗೋಪುರ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ. ಜಸ್ಟ್ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ಅದ್ಭುತವಾಗಿರ್ತಾ ಇತ್ತು ಅಂತ. ಇದು ನಾವು ಎಂಟ್ರೆನ್ಸ್ ಬಂದ್ವಲ್ಲ, ಅದೇ ದಾರಿಲೇ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಗಣೇಶನ ಮೂರ್ತಿ ಇದೆ ನೋಡಿ, ಒಂದು ಗಣಪತಿ ಮೂರ್ತಿ. ಆಗಿನ ಕಾಲದಲ್ಲಿ ರಾಜದಿರು ದೇವಸ್ಥಾನಕ್ಕೆ ಬರೋಕ್ಕೂ ಮುಂಚೆ ಪ್ರಥಮ ಪೂಜೆನ ಗಣಪತಿಗೆ ಸಲ್ಲಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ. ಅದ್ರ ಸಾಂಕೇತಿಕವಾಗಿ ಇಲ್ಲಿ ಮೊದಲು ಗಣಪತಿ ಇದೆ. ಯಾವಾಗಲೂ ಹೇಳ್ತಾರಲ್ವ, ಪ್ರಥಮ ಪೂಜೆಗೆ ಅಧಿಪತಿ ಅಂತ ಗಣಪತಿನ. ಸೊ ಅದು ಆವಾಗಿಂದ ಕೂಡ ನಡ್ಕೊಬಂದಿದೆ. ರಾಜರು ಕೂಡ ಹಾಗೆ ಮಾಡ್ತಾಯಿದ್ರು. ಫಸ್ಟು ಗಣಪತಿಗೆ ಪೂಜೆ ಸಲ್ಲಿಸಿ ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರಂತೆ. ಫೈನಲಿ ನಮ್ಮ ಹಳೆಬೀಡು ದೇವಸ್ಥಾನ ಎಲ್ಲ ನೋಡಾಯಿತು. ಇನ್ನೂ ಈ ವ್ಲಾಗು ತುಂಬ ಲೆಂತಿ ಆಗುತ್ತೆ ಅಂತ ನಾನು ಆಫ್ ಮಾಡಿದ್ದೀನಿ ಅಷ್ಟೇ. ಕಂಟಿನ್ಯೂ ವ್ಲಾಗು ಇನ್ನೊಂದರಲ್ಲಿ ಕೂಡ ಹಾಕ್ತೀನಿ. ಇಲ್ಲಿಂದ ಮುಂದೆ ಎಲ್ಲೋದ್ವಿ, ಏನೇನು ಮಾಡಿದ್ವಿ ಅಂತ. ಇಲ್ಲಿ ತೋರಿಸ್ತಾ ಇರೋದು ಅವಶೇಷಗಳು. ಅದು ಯುದ್ಧ ಆದಾಗ ಮೂರ್ತಿಗಳೆಲ್ಲ ಹಾಳಾಗಿರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಒಂದು ಕಡೆ ತಂದು ಸ್ಟೋರ್ ಮಾಡಿದ್ದಾರೆ. ಎಷ್ಟೊಂದು ಮೂರ್ತಿ ಹಾಳಾಗಿದೆ. ಇದೆಲ್ಲ ದೇವಸ್ಥಾನದಲ್ಲಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸಿರೋದು. ನೆನೆಸ್ಕೊಂಡ್ರೆ ನನಗೂ ಕೂಡ ಬೇಜಾರಾಗುತ್ತೆ. ನಮ್ಮ ಹಳೆಬೀಡು ದೇವಸ್ಥಾನವು ಕರ್ನಾಟಕದ ಐತಿಹಾಸಿಕ ವೈಭವದ ಸಂಕೇತವಾಗಿದೆ. ಹೊಯ್ಸಳರ ಅದ್ಭುತ ಶಿಲ್ಪಕಲೆ, ಸೂಕ್ಷ್ಮ ಕೆತ್ತನೆಗಳು ಮತ್ತು ಭವ್ಯ ವಾಸ್ತುಶಿಲ್ಪದಿಂದ ಈ ದೇವಾಲಯವು ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಫ್ಲವರ್ಸ್ ಎಲ್ಲ ಬಿದ್ದಿದ್ವಲ್ಲ, ಅದನ್ನು ತೊಗೊಂಡು ನನ್ನ ಮಗಳು ಹಾಗೆ ಆಟ ಆಡ್ತಾಯಿದ್ಲು ನೋಡಿ. ಇದು ಅವಶೇಷಗಳು ನೋಡಿ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಇಲ್ಲಿಂದ ನಾವು ನಮ್ಮ ತೋಟಕ್ಕೆ ಹೋದ್ವಿ. ಅಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೊರಗಡೆ ಈ ರೀತಿ ಒಂದು ಹಾರ್ಸ್ ಇಟ್ಟಿದ್ರು. ಹಾರ್ಸ್ ರೈಡಿಂಗ್ ಮಾಡ್ತೀಯಾ ಮಗಳೇ ಅಂತ ಕೇಳಿದೆ. ಸ್ವಲ್ಪ ಭಯ ಪಡ್ಕೊಂಡು ದೂರನೇ ನಿಂತ್ಕೊಂಡಿದ್ಲು. ಹತ್ರಕ್ಕಾದರೂ ಹೋಗು, ಒಂದು ಫೋಟೋ ತೊಗೋತೀನಿ ಎಂದೆ. ಅವಳು ಹತ್ರಕ್ಕೂ ಹೋಗೋಕ್ಕೆ ರೆಡಿ ಇರಲಿಲ್ಲ. ಇರಲಿ ಪರವಾಗಿಲ್ಲ ಬಾ, ಇನ್ನೊಂದು ಸಲ ಬಂದಾಗ ಸ್ವಲ್ಪ ದೊಡ್ಡೋಳಾಗಿರ್ತೀಯ, ಅವಾಗ ಕೂರಿವಂತೆ ಅಂತ ಹೇಳಿ ಹಾಗೆ ಕರ್ಕೊಬಂದೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.